ರಾಜ್ಯಗಳ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಶೇಪೌಟ್ ಆಗಿಬಿಟ್ಟಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಓಟವನ್ನ ಮುಂದುವರಿಸಿಬಿಟ್ಟಿದೆ. 7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆ ಫಲಿತಾಂಶ ಇಂಡಿಯಾ ಒಕ್ಕೂಟ 10 ಸ್ಥಾನಗಳಲ್ಲಿ ಗೆಲುವನ್ನ ಕಂಡುಕೊಂಡ್ಬಿಟ್ಟಿದೆ. ಆದ್ರೆ ಆಡಳಿತ ಪಕ್ಷದ ಭಾಗವಾಗಿರುವ ಬಿಜೆಪಿ ಕೇವಲ 2 ಸ್ಥಾನವನ್ನ ಗಿಟ್ಟಿಸಿಕೊಂಡ್ಬಿಟ್ಟಿದೆ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನ ಕಂಡುಕೊಂಡಿದ್ದಾರೆ. 7 ರಾಜ್ಯಗಳ ಉಪಚುನಾವಣೆಗಳಲ್ಲಿ ಧೂಳೀಪಟವಾಗಿಬಿಟ್ಟಿದೆ ಬಿಜೆಪಿ. ಇಂಡಿಯಾ ಮೈತ್ರಿಕೂಟದ ಹೊಡೆತಕ್ಕೆ ಪತರಗುಟ್ಟಿದ ಬಿಜೆಪಿ. ಉಪಚುನಾವಣೆ ಗೆಲುವಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ವಿಜಯೋತ್ಸವದ ಸಂಭ್ರಮ. ಬದಲಾಗುತ್ತಿರುವ ದೇಶದ ರಾಜಕೀಯ ವಾತಾವರಣದ ಪ್ರತಿಬಿಂಬ ಎಂದ ಕಾಂಗ್ರೆಸ್. ದೇಶದಲ್ಲಿ 7 ರಾಜ್ಯಗಳ ಉಪಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಆಘಾತವಾಗಿಬಿಟ್ಟಿದೆ. ಕೇಂದ್ರ ಬಿಜೆಪಿಗೆ ಶೇಪೌಟ್ ಆಗಿಬಿಟ್ಟಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿಬಿಟ್ಟಿದೆ. ಒಂದು ಕಡೆ 7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ ನಲ್ಲಿ ಈಗ ಒಂದ್ ರೀತಿಯಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಆಘಾತಕಾರಿಯಾಗಿರುವಂತಹ ಫಲಿತಾಂಶ ಹೊರಬಂದಿದೆ. ಉಪಚುನಾವಣೆಯ ಫಲಿತಾಂಶದಲ್ಲಿ ಇಂಡಿಯಾ ಒಕ್ಕೂಟ 10 ಸ್ಥಾನಗಳಲ್ಲಿ ಗೆಲುವನ್ನ ಕಂಡುಕೊಂಡು ಬಿಟ್ಟಿದೆ. ಆದ್ರೆ ಆಡಳಿತ ಪಕ್ಷದ ಭಾಗವಾಗಿರುವ ಬಿಜೆಪಿ ಕೇವಲ 2 ಸ್ಥಾನವನ್ನ ಗೆದ್ದಿದೆ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಕೂಡ ಗೆದ್ದು ಬೀಗಿದ್ದಾರೆ. 7 ರಾಜ್ಯಗಳ ಉಪಚುನಾವಣೆಗಳಲ್ಲಿ ಬಿಜೆಪಿ ಧೂಳಿಪಟವಾದಂತೆ ಕಾಣಿಸ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಹೊಡೆತಕ್ಕೆ ಪತರ ಗುಟ್ಟು ಬಿಟ್ಟ ಬಿಜೆಪಿ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಉಪಚುನಾವಣೆ ಗೆಲುವಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳಷ್ಟು ವಿಜಯೋತ್ಸವ ಆಗ್ತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲುವಂತಹ ಭರವಸೆಯನ್ನ ಹೊಂದಿತ್ತು. ಆದ್ರೆ ಈ ಒಂದು ವಿಧಾನಸಭೆಯ ಬೈ ಎಲೆಕ್ಷನ್ ಚುನಾವಣೆಯ ರಿಸಲ್ಟ್ ಬರ್ತಿದ್ದಂತೆ ಕೇಂದ್ರ ಬಿಜೆಪಿಗೆ ದೊಡ್ಡ ಆಘಾತವಾಗುಬಿಟ್ಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಿಂದ ಬದಲಾಗುತ್ತಿರುವ ದೇಶದ ರಾಜಕೀಯ ವಾತಾವರಣದ ಪ್ರತಿಬಿಂಬ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ.